ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ನಮೋ ವಿಷ್ಣುಪಾದಾಯ ಕೃಷ್ಣಾಯ ಮತುಲೇ ಶ್ರೀಮತಿ ಭಕ್ತಿರಾಘವ ಸ್ವಾಮಿ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ರಿಗೂ. ಇವತ್ತಿಂದ ಹೊಸ ಅಧ್ಯಾಯ, 5ನೇ ಅಧ್ಯಾಯ ಶುರು ಮಾಡ್ತಾ ಇದ್ದೇವೆ. 4ನೇ ಅಧ್ಯಾಯದಲ್ಲಿ ಚೆನ್ನಾಗಿ ನಾವು ಕರ್ಮಯೋಗದ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೇವೆ. ಅದು ಸ್ಪೆಸಿಫಿಕಲಿ ದಿವ್ಯ ಜ್ಞಾನ ಅಂತ ಹೇಳುವ ಅಧ್ಯಾಯ. ದಿವ್ಯ ಅಂತ ಹೇಳಿದ್ರೆ ವಿಶೇಷವಾದ ಜ್ಞಾನ, ಅದು ಭಗವಂತನ ಬಗ್ಗೆ ತಿಳ್ಕೊಳ್ಳುವಂತಹ ಜ್ಞಾನ, ಭಗವಂತ ಮತ್ತು ನನಗೆ ಇರುವಂತಹ ಸಂಬಂಧವನ್ನು ತಿಳ್ಕೊಳ್ಳುವಂತಹ ಜ್ಞಾನ. ಅದರಲ್ಲಿ ಕೊನೆಗೆ ಜ್ಞಾನದ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಭಗವಂತ ಹೇಳುವಾಗ, ಜ್ಞಾನ ಸಂಪಾದಿಸಿ ಆ ಜ್ಞಾನವನ್ನ ಕತ್ತಿಯ ರೂಪದಲ್ಲಿ ಉಪಯೋಗಿಸಿ ಯುದ್ಧ ಮಾಡುವಂತ ಕೊನೆಯಲ್ಲಿ ಭಗವಂತ ಅರ್ಜುನನಿಗೆ ಹೇಳುವಾಗ, ಅರ್ಜುನನಿಗೆ ಸಂಶಯ ಶುರುವಾಗ್ತದೆ. ಯಾವುದು ಮಾಡಬೇಕು ಈಗ ಅಂತ ಹೇಳಿ ಪುನಃ ಸಂಶಯ. ಹಿಂದಿನ ಅಂದ್ರೆ 3ನೇ ಅಧ್ಯಾಯದಲ್ಲಿ ಕೂಡ ಸಂಶಯ ಬಂದಿತ್ತು. ಅದೇ ರೀತಿಯಲ್ಲಿ ಈಗ 5ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಸಂಶಯ ಬರ್ತದೆ. ಆ ಸಂಶಯ ಮುಖಾಂತರ ಅರ್ಜುನ ಈ ಪ್ರಶ್ನೆಯನ್ನ ಕೇಳ್ತಾನೆ ಭಗವಂತನಲ್ಲಿ. ಅರ್ಜುನ ಉವಾಚ, ಶ್ಲೋಕ ಸಂಖ್ಯೆ 1. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಈಗ ಪುನಃ ಹೇಳ್ತಾ ಇದ್ದಾರೆ ಭಗವಂತನ ಹತ್ರ ಅರ್ಜುನ, ಇಷ್ಟೆಲ್ಲ ಹೇಳಿ ನನಗೆ ಕನ್ಫ್ಯೂಷನ್ ಆಗ್ತದೆ, ಕೇಳಿ ಕೇಳಿ ನನಗೆ ಯಾವ್ದಾದ್ರು ಒಂದನ್ನು ಕರೆಕ್ಟ್ ಆಗಿ ಹೇಳು ಅಂತ ಹೇಳಿ ಭಗವಂತನಲ್ಲಿ ನಿಶ್ಚಯವಾಗಿ ಒಂದನ್ನು ಹೇಳು, ತನ್ಮೇ ಬ್ರೂಹಿ ಸುನಿಶ್ಚಿತಂ ಅಂತ ಹೇಳಿ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನ ಉವಾಚ, ಅರ್ಜುನನು ಹೇಳಿದನು, ಸನ್ಯಾಸಂ. ಸನ್ಯಾಸಂ ಅಂದ್ರೆ ಜನರಲಿ ಸನ್ಯಾಸ ಅಂತ ಹೇಳಿದ್ರೆ ಜ್ಞಾನ ಮಾರ್ಗ, ಎಲ್ಲವನ್ನು ಬಿಡುವಂಥದ್ದು ಜ್ಞಾನ. ಸನ್ಯಾಸ, ನ್ಯಾಸ ಅಂತ ಹೇಳಿದ್ರೆ ಏನು? ಸನ್ಯಾಸ ಅಂತ ಹೇಳಿದ್ರೆ ಎಲ್ಲವನ್ನ, ರಾಗವನ್ನ, ಅಟ್ಯಾಚ್ಮೆಂಟ್ ಅನ್ನ ಬಿಡುವಂಥದ್ದು. ವಿರಕ್ತಿ. ಕರ್ಮಣಾಂ, ಎಲ್ಲ ಕಾರ್ಯಗಳನ್ನ ವಿರಕ್ತಿ, ಎಲ್ಲ ಕಾರ್ಯಗಳನ್ನು ನಿಲ್ಲಿಸುವುದಕ್ಕೆ ಜ್ಞಾನ ಮಾರ್ಗ ಅಂತ ಹೇಳುವಂಥದ್ದು. ಯಾವುದನ್ನ ಮಾಡುವುದಿಲ್ಲ. ಕೃಷ್ಣ, ಕೃಷ್ಣನೇ, ಪುನಃ ಮತ್ತೆ, ಯೋಗಂ ಭಕ್ತಿ ಸೇವೆಯನ್ನು, ಚ ಕೂಡ, ಶಂಸಸಿ ಹೊಗಳುತ್ತಿದ್ದೀಯೇ. ಅಂದ್ರೆ ಕರ್ಮಯೋಗವನ್ನು ಹೊಗಳ್ತಾ ಇದ್ದಿ ಇಲ್ಲಿ, ಆಮೇಲೆ ಜ್ಞಾನಯೋಗವನ್ನು ಹೊಗಳ್ತಾ ಇದ್ದಿ ನೀನು. ಯಾವುದು ಶ್ರೇಯ, ಹೆಚ್ಚು ಪ್ರಯೋಜನಕರ, ಏತಯೋಹೋ ಇವೆರಡರಲ್ಲಿ, ಏಕಂ ಒಂದನ್ನು, ತತ್ ಅದನ್ನು, ಮೇ ನನಗೆ, ಬ್ರೂಹಿ ದಯವಿಟ್ಟು ಹೇಳು, ಸುನಿಶ್ಚಿತಂ ನಿರ್ಧಾರವಾಗಿ. ಇದು ನಿಜವಾದ ಒಂದು ಸ್ಟೂಡೆಂಟ್ನ ಬಿಹೇವಿಯರ್. ಯಾಕೆ ಅಂತ ಹೇಳಿದ್ರೆ, ಗುರುಗಳು 100 ಹೇಳ್ತಾರೆ. ಯಾಕೆ 100 ಹೇಳ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಒಬ್ಬ ವಿದ್ಯಾರ್ಥಿ ಅಲ್ಲ, ಗುರುಗಳಿಗೆ ಒಬ್ಬ ವಿದ್ಯಾರ್ಥಿ ಅಲ್ಲ, ತುಂಬಾ ವಿದ್ಯಾರ್ಥಿಗಳು ಇರ್ತಾರೆ. ಒಂದು ಶಾಲೆಯಲ್ಲಿ ಗುರುಗಳು ಒಂದು ಎಕ್ಸ್ಪ್ಲೇನ್ ಮಾಡುವಾಗ ಎಲ್ಲರಿಗೂ ಅರ್ಥ ಆಗ್ಲಿ ಅಂತ ಹೇಳಿ ವಿಧ ವಿಧ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆದರೆ ಯಾವುದೋ ಒಂದು ವಿಚಾರವನ್ನು ಹೇಳುವಾಗ ನನಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ, ನಾನು ಹೋಗಿ ಗುರುವಲ್ಲಿ, ನನಗೆ ಇದು ಅರ್ಥ ಆಗ್ತಿಲ್ಲ, ನೀವು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದೀರಿ, ನನಗೆ ಅರ್ಥ ಆಗೋ ರೀತಿಯಲ್ಲಿ ಒಂದನ್ನು ಹೇಳಿ ನನಗೆ ಅಂತ ಹೇಳುದು ನಿಜವಾದ ಒಂದು ವಿದ್ಯಾರ್ಥಿಯ ಲಕ್ಷಣ, ನಿಜವಾಗಿ ಶಿಷ್ಯನ ಲಕ್ಷಣ ಇಲ್ಲಿ ಕಾಣ್ತದೆ. ಉಂಟು, ಹೇಗೆ ಉಂಟು ಅಂತ ಹೇಳಿ ಅರ್ಜುನನ ಒಂದು ಶಿಷ್ಯತ್ವ ಭಾವನೆ ಅಷ್ಟು ಚೆನ್ನಾಗಿ ಕಾಣ್ತದೆ. ಇಲ್ಲಿ ಕ್ವಶನಿಂಗ್ ಇಲ್ಲ. ಅಂದ್ರೆ ಕ್ವಶನಿಂಗ್ ಇಲ್ಲ ಅಂತ ಹೇಳಿದ್ರೆ, ಅಯ್ಯೋ ಇಷ್ಟೆಲ್ಲ ಕನ್ಫ್ಯೂಷನ್ ಮಾಡ್ತಿದ್ದೀರಲ್ಲ, ಆತರ ಮಾತಾಡುದಲ್ಲ. ಇಷ್ಟೆಲ್ಲ ಹೇಳ್ತಿದ್ದೀರಲ್ಲ, ಇದೆಲ್ಲ ಅರ್ಥ ಆಗ್ತದೆ, ಆದ್ರೆ ಯಾವ್ದು ನಾನು ಮಾಡಬೇಕು ಅಂತ ಹೇಳಿ ಕನ್ಫರ್ಮೇಶನ್ ತಗೊಳ್ತಿದ್ದಾರೆ ಅರ್ಜುನ ಅವರು. ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅರ್ಜುನನು ಹೇಳಿದನು, ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯ, ಸನ್ಯಾಸಿ ಆಗ್ಬೇಕು ಅಂತ ಹೇಳ್ತಿದ್ಯಾ, ಅಥವಾ ಜ್ಞಾನಯೋಗ ಒಳ್ಳೆದು ಅಂತ ಹೇಳ್ತಿದ್ಯಾ. ಆಮೇಲೆ ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತಿದೀಯ. ಇಲ್ಲಿ ಭಕ್ತಿ ಯೋಗ ಆಗಿಲ್ಲ ಇನ್ನು. ಆದ್ರೆ ಶ್ರೀಲ ಪ್ರಭುಪಾದರ ಒಂದು ದಯೆ ಏನು ಅಂತ ಹೇಳಿದ್ರೆ, ಕರ್ಮವನ್ನು ಕೂಡ ಭಕ್ತಿ ಅಂತಲೇ ತಗೊಂಡು ಮುಂದೆ ಹೋಗ್ಬೇಕು ನಾವು. ಯಾಕಂದ್ರೆ ನಮಗೆ ಕರ್ಮಯೋಗ ಮಾಡುವ ಇದಿಲ್ಲ, ನಮಗೆ ಕರ್ಮಯೋಗ ಮಾಡೋ ಕೆಪಾಸಿಟಿ ಇಲ್ಲ ನಮಗೆ. ಯಾಕೆ ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ರೆ, ನಮಗೆ ಅಲ್ಲಿ ಬ್ಲ್ಯಾಂಕ್ ಆಗ್ತೇವೆ ನಾವು. ಕರ್ಮ ಯಾರಿಗೆ ಮಾಡುದು? ಕರ್ಮಯೋಗ ಯಾರಿಗೆ? ಆದ ಕಾರಣ ಭಕ್ತಿಪೂರ್ವಕ ಕರ್ಮ ಅಂತ ಹೇಳಿದ್ರೆ ಭಕ್ತಿಯೇ. ಇಲ್ಲಿ ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತೀಯೇ. ಇವೆರಡರಲ್ಲಿ ಯಾವುದು ಹೆಚ್ಚು
ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯೇ? ಯಾರಿಗಾದ್ರೂ ಐಡಿಯಾ ಇದೆಯಾ ನೆಕ್ಸ್ಟ್ ಶ್ಲೋಕದಲ್ಲಿ ಯಾವುದನ್ನು ಖಚಿತವಾಗಿ ಹೇಳಿರಬಹುದು ಭಗವಂತ ಅಂತ ಹೇಳಿ? ಯಾರಿಗಾದ್ರೂ ಗೊತ್ತಿದೆಯಾ? ಖಂಡಿತವಾಗಿ ಸುಲಭ, ಯೋಚನೆ ಮಾಡಲಿಕ್ಕೆ ಅಷ್ಟೇನು ಕಷ್ಟ ಇಲ್ಲ. ಯಾಕೆಂತ ಹೇಳಿದ್ರೆ ಭಗವಂತ ಕೊನೆಗೆ ಅರ್ಜುನನನ್ನು ಹೋಗಿ ಸನ್ಯಾಸಿಯಾಗು ಅಂತ ಹೇಳಲಿಲ್ಲ. ಯಾಕೆಂದ್ರೆ ಯುದ್ಧ ನಡೆದಿದೆ, ಯುದ್ಧ ನಡೆಯದೇ ಏನು ನಿಲ್ಲಿಲ್ಲ. ಆಮೇಲೆ ಭಗವಂತನ ಶಿಷ್ಯನಾದ ಅರ್ಜುನ ಯುದ್ಧ ಮಾಡಿದ್ದಾನೆ ಅಂದ್ರೆ ಏನು? ಕರ್ಮ ಮಾಡಿದ್ದಾನೆ ಅಂತ ಅರ್ಥ. ಆಮೇಲೆ ಭಗವಂತನನ್ನು ಅನುಸರಿಸಿ ಯುದ್ಧ ಮಾಡಿದ್ದಾನೆ ಅಂತ ಹೇಳಿದ್ರೆ ಭಕ್ತಿಯ ಮುಖಾಂತರ ಯುದ್ಧ ಮಾಡಿದ್ದಾನೆ ಅಂತ ಅರ್ಥ. ಆದ ಕಾರಣ ಅವನು ಭಕ್ತಿ ಯೋಗದಲ್ಲಿ ಕರ್ಮ ಮಾಡಿದ್ದಾನೆ ಅಂತ ಅರ್ಥ. ಆದ ಕಾರಣ ಇಲ್ಲಿ ಹೇಳ್ತಾ ಇರುವಂತಹ ಎರಡನೆಯ ಆ ವಿಚಾರವನ್ನ ಭಗವಂತ ಈ ನೆಕ್ಸ್ಟ್ ಶ್ಲೋಕಗಳಲ್ಲಿ ಇದನ್ನೇ ಮಾಡು ಅಂತ ಹೇಳ್ತಾರೆ. ಜ್ಞಾನಿ ಆಗಬೇಡ ನೀನು, ಸುಮ್ಮನೆ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಏನು ಪ್ರಯೋಜನ ಇಲ್ಲ. ಆಕ್ಟಿವಿಟಿ ಬೇಕು, ಭಗವಂತನ ಜೊತೆ ಸಂಬಂಧ ಬೆಳೆಸಬೇಕು, ಆ ಸಂಬಂಧ ಪೂರ್ವಕವಾದ ಭಕ್ತಿಯನ್ನು ನೀನು ಮಾಡಬೇಕು, ಅದಕ್ಕೆ ಅನುಗುಣವಾದ ಕರ್ಮ ನೀನು ಮಾಡಬೇಕು ಅಂತ ಹೇಳಿ ಭಗವಂತ ಅರ್ಜುನನಿಗೆ ನಿರ್ದೇಶಿಸ್ತಾರೆ ನೆಕ್ಸ್ಟ್ ಶ್ಲೋಕಗಳಲ್ಲಿ. ಮುಂದೆ ಹೋಗ್ತೀನಿ. ಭಾವಾರ್ಥ: ಭಗವದ್ಗೀತೆಯ ಈ 5ನೇ ಅಧ್ಯಾಯದಲ್ಲಿ ಭಗವಂತನು ಭಕ್ತಿ ಸೇವೆಯು ಒಣ ಊಹಾತ್ಮಕ ಚಿಂತನೆಗಿಂತ ಉತ್ತಮ ಎಂದು ಹೇಳುತ್ತಾನೆ. ಇದರ ಬಗ್ಗೆ ತುಂಬಾ ಡಿಸ್ಕಷನ್ ಆಗಿದೆ. ಮಿಥ್ಯಾಚಾರಿ ಅಂತ ಹೇಳಿ ಡಿಸ್ಕಷನ್ ಮಾಡಿದ್ದೇವೆ ನಾವು. ಯಾಕೆಂದ್ರೆ ಜ್ಞಾನ ಯೋಗಕ್ಕೆ ಒಂದು ಕೆಪಾಸಿಟಿ ಬೇಕು. ಜ್ಞಾನ ಯೋಗಕ್ಕೆ ಏನದು ಕೆಪಾಸಿಟಿ ಅಂತ ಹೇಳಿದ್ರೆ, ನಾವು ಅಂತ ಶುದ್ಧಿ ಆಗ್ಬೇಕು ಫಸ್ಟಿಗೆ. ಸುಮ್ಮನೆ ಹೋಗಿ ಜ್ಞಾನ ಮಾಡ್ಲಿಕ್ಕೆ ಆಗುದಿಲ್ಲ. ಜ್ಞಾನ ಯೋಗದ ಯಾವುದೋ ಒಂದು ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಯಾವುದೋ ಒಂದು ಶಾಲೆಯಲ್ಲಿ 10ನೇ ತರಗತಿ ಅಥವಾ 1ನೇ ತರಗತಿಗೆ ಸೇರ್ಬೇಕಿದ್ರೆ ಒಂದು ಕ್ವಾಲಿಫಿಕೇಶನ್ ಬೇಕಾಗ್ತದೆ. ಅದೇ ರೀತಿಯಲ್ಲಿ ಜ್ಞಾನ ಯೋಗಕ್ಕೆ ಕ್ವಾಲಿಫಿಕೇಶನ್ ಅಂತ ಹೇಳಿದ್ರೆ ಸಂಪೂರ್ಣ ಇಂದ್ರಿಯ ನಿಗ್ರಹ. ಅದಾಗದೆ ಯಾರಾದ್ರೂ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮಿಥ್ಯಾಚಾರಿ ಅಂತ ಹೇಳ್ತಾರೆ. ಆದ ಕಾರಣ ಊಹಾತ್ಮಕ ಚಿಂತನೆ ಮಾಡಿ ಏನು ಪ್ರಯೋಜನ ಇಲ್ಲ. ಯಾಕೆಂದ್ರೆ ನಾವು ಯಾರು ಅಂತಹ ಕೆಪಾಸಿಟಿ ಇರುವವರೇ ಅಲ್ಲ. ಊಹಾತ್ಮಕ ಚಿಂತನೆಗಿಂತ ಭಕ್ತಿ ಸೇವೆಯು ಸುಲಭ ಕೂಡ. ಅದರ ಬಗ್ಗೆಯೂ ಚಿಂತನೆ ಮಾಡಿದ್ದೇವೆ ನಾವು, ಎಷ್ಟು ಕಷ್ಟ ಜ್ಞಾನ ಮಾರ್ಗ ಅಂತ ಹೇಳಿ. ಏಕೆಂದರೆ ಅದು ಆಧ್ಯಾತ್ಮಿಕ ಸ್ವಭಾವದ್ದು. ಯಾವುದು ಆಧ್ಯಾತ್ಮಿಕ? ಭಕ್ತಿ ಸೇವೆ ನೇರ ಆಧ್ಯಾತ್ಮಿಕ ಸ್ವಭಾವ. ಆದರೆ ಜ್ಞಾನ ಯೋಗಕ್ಕೆ ಆಧ್ಯಾತ್ಮಿಕ ಸ್ವಭಾವ ಇಲ್ಲ. ಯಾಕಂದ್ರೆ ತರ್ಕ ನಡೆಯುವಾಗ ಏನು ಅದೇ ಆಧ್ಯಾತ್ಮಿಕ ಸ್ವಭಾವ ಇದೆಯಾ ಅದರಲ್ಲಿ? ಸಂಪೂರ್ಣವಾಗಿ ಕೃಷ್ಣನ ಸಂಬಂಧ ಇದೆಯಾ ಅದರಲ್ಲಿ? ಆಧ್ಯಾತ್ಮಿಕದಲ್ಲಿ ಜ್ಞಾನ ಯಾರು ಬ್ರಹ್ಮ ಅಂತ ಪ್ರಯತ್ನ ಪಡುವಾಗ ನೇರವಾಗಿ ಭಗವಂತ ಕೃಷ್ಣನ ಸ್ವರೂಪದ ಜೊತೆ ಸಂಬಂಧ ಇದೆಯಾ? ಭಗವಂತನ ಭಕ್ತರ ಜೊತೆ ಸಂಬಂಧ ಇದೆಯಾ? ಇಲ್ಲ. ಅಲ್ಲಿ ಕರ್ಮದಲ್ಲೂ ಅಷ್ಟೇ, ನಾನು ಕರ್ಮಯೋಗ ಮಾಡ್ತೇನೆ, ಯಾರು ಗೊತ್ತಿಲ್ಲ ಭಗವಂತ ಅಂತ ಹೇಳಿ ಮಾಡೋದ್ರಲ್ಲಿ ನೇರವಾಗಿ ಭಗವಂತನ ಜೊತೆ ಸಂಬಂಧ ಇಲ್ಲ. ಯಾವುದೇ ಯೋಗ ಭಕ್ತಿ ಯೋಗದ ಹೊರತಾಗಿ ಯಾವುದೇ ಯೋಗದಲ್ಲಿ ನೇರವಾಗಿ ಭಗವಂತನ ಜೊತೆ ಸಂಬಂಧ ಇಲ್ಲ. ಅದಕ್ಕೋಸ್ಕರ ಭಕ್ತಿ ಯೋಗ ಪರಮೋನ್ನತ ಉತ್ಕೃಷ್ಟವಾದ ಯೋಗ, ಅದರಲ್ಲಿ ಏನು ಸಂಶಯ ಇಲ್ಲ. ಬೇರೆಲ್ಲ ಯೋಗಗಳು ಭಕ್ತಿ ಯೋಗ ಇಲ್ಲದೆ ಫಲ ನೀಡುವುದಿಲ್ಲ. ಬೇರೆ ಯಾವುದೇ ಕಾರ್ಯ ಸ್ವಲ್ಪ ಆದ್ರೂ ಭಕ್ತಿ ಇಲ್ಲದೆ ಫಲ ನೀಡುವುದಿಲ್ಲ. ಈಗ ಯಾರಾದ್ರೂ ಬೇರೆ ಯಾವುದೋ ದೇವತೆಗೆ ಭಕ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದನ್ನು ಭಕ್ತಿ ಅಂತ ಕರೆಯುವುದಿಲ್ಲ, ಸೇವೆ ಅಂತಲೂ ಕರೆಯುವುದಿಲ್ಲ. ಏನು ಅವರನ್ನು ನಂಬ್ತಾರೆ ಅಂತ ಹೇಳಿದ್ರೆ ಪರೋಕ್ಷವಾಗಿ ಕೃಷ್ಣನೇ ಅವರಿಗೆ ಸಹಾಯ ಮಾಡುವಂಥದ್ದು. ನೇರವಾಗಿ ಅಲ್ಲದಿದ್ರು ಕೂಡ ಕೃಷ್ಣನೇ ಎಲ್ಲ ಕಡೆ ಮಾಡುವಂತ ಕಾರ್ಯ. ಒಂದು ಹುಲ್ಲು ಕಡ್ಡಿ ಕೂಡ ಮೇಲೆ ಈ ಕೆಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಗಾಳಿ ಆಡ್ಲಿಕ್ಕೆ ಸಾಧ್ಯ ಇಲ್ಲ, ನಮಗೆ ಉಸಿರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಕೃಷ್ಣ ಬೇಡ ಅಂತ ಅನ್ಕೊಂಡ್ರೆ. ರಾಕೆ ಕೃಷ್ಣ ಮಾರೇ ಕೃಷ್ಣ ರಾಕೇಕೆ. ಈಗ ಕೃಷ್ಣ ಯಾರನ್ನಾದ್ರೂ ರಕ್ಷಿಸಬೇಕು ಅಂತ ಅನ್ಕೊಂಡ್ರೆ ಯಾರಿಂದಲೂ ಅವನನ್ನ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ, ವಿನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮವನ್ನು ಯಾರು ವಿನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ದೇಹದ ರೂಪಿಯಲ್ಲಿ ಇರುವಂತಹ ಆತ್ಮಕ್ಕೆ ಯಾರಾದ್ರೂ ಸಾಯಿಸ್ಬೇಕು ಅಂತ ಆದ್ರೆ ಕೃಷ್ಣನಿಗೆ ಬೇಡ ಅಂತಂದ್ರೆ ಯಾರಿಂದಲೂ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಯಾರಿಗಾದ್ರೂ ಕೃಷ್ಣ ಅನ್ಕೊಂಡ್ರೆ ಅವನು ಸಾಯಲೇಬೇಕು ಅಂತ ಹೇಳಿದ್ರೆ ಯಾರಿಂದಲೂ ರಕ್ಷಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಈ ಭಕ್ತಿ ಸೇವೆ ಅಂತ ಹೇಳಿದ್ರೆ ತುಂಬಾ ಸುಲಭದ ಮಾರ್ಗ. ಯಾಕೆಂತ ಹೇಳಿದ್ರೆ ಅದು ಆಧ್ಯಾತ್ಮಿಕವಾದದ್ದು. ಇಲ್ಲಿ ಆಧ್ಯಾತ್ಮಿಕ ಅಂತ ಹೇಳಿದ್ರೆ ಶುದ್ಧ ಆಧ್ಯಾತ್ಮಿಕ, ಅದು ಕೃಷ್ಣನ ನೇರ ಸಂಬಂಧ. ಇಂಡೈರೆಕ್ಟ್ ಸಂಬಂಧದ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ. ಎಲ್ಲವೂ ಇಂಡೈರೆಕ್ಟ್ಲಿ ಆಧ್ಯಾತ್ಮಿಕವೇ, ಇಂಡೈರೆಕ್ಟ್ಲಿ ಆಧ್ಯಾತ್ಮಿಕ. ಆದ್ದರಿಂದ ಅದು ನಮ್ಮನ್ನು ಕರ್ಮ ಬಂಧನದಿಂದ ಬಿಡುಗಡೆ ಮಾಡುತ್ತದೆ. ನೇರ ಆಧ್ಯಾತ್ಮಿಕ ಆದ ಕಾರಣ ಅದು ಕರ್ಮ ಬಂಧನದಿಂದ ಬಿಡುಗಡೆ ಮಾಡುತ್ತದೆ. 2ನೇ ಅಧ್ಯಾಯದಲ್ಲಿ ಆತ್ಮದ ಸ್ವರೂಪವನ್ನು ಮತ್ತು ಭೌತಿಕ ಶರೀರದಲ್ಲಿ ಅದು ಬಂಧಿತವಾಗಿರುವುದನ್ನು ಕುರಿತು ಪ್ರಾಥಮಿಕವಾದ ಸಂಗತಿಗಳನ್ನು ವಿವರಿಸಲಾಯಿತು. ನೆನಪಿದೆಯಲ್ಲ? ಸಾಂಖ್ಯಯೋಗ
ನೆನಪಿದೆ ನಿಮಗೆಲ್ರಿಗೂ? ಹೇಗೆ ಆತ್ಮವು ದೇಹದಲ್ಲಿ ಇದೆ, ಆತ್ಮಕ್ಕೂ ದೇಹಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿ 2ನೇ ಅಧ್ಯಾಯದಲ್ಲಿ ತುಂಬಾ ಶ್ಲೋಕಗಳಲ್ಲಿ ವಿವರಿಸಿದ್ದಾರೆ. ಬುದ್ಧಿಯೋಗ ಅಥವಾ ಭಕ್ತಿ ಸೇವೆಯ ಮೂಲಕ ಈ ಭೌತಿಕ ಸೆರೆಯಿಂದ ಬಿಡುಗಡೆ ಹೊಂದುವುದು ಹೇಗೆ ಎಂದು ವಿವರಿಸಲಾಯಿತು. ಸ್ಥಿತಪ್ರಜ್ಞನ ಬಗ್ಗೆ 2ನೇ ಅಧ್ಯಾಯದಲ್ಲಿ, ಆಮೇಲೆ ಜ್ಞಾನದ ಬಗ್ಗೆ 3ನೇ ಮತ್ತು 4ನೇ ಅಧ್ಯಾಯದಲ್ಲಿ ತುಂಬಾ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. 3ನೇ ಅಧ್ಯಾಯದಲ್ಲಿ ಜ್ಞಾನದ ನೆಲೆಗೆ ಏರಿದವನು ಯಾವ ಕರ್ತವ್ಯಗಳನ್ನು ಮಾಡಬೇಕಿಲ್ಲ ಎಂದು ವಿವರಿಸಲಾಯಿತು. ಅಂದ್ರೆ ಸನ್ಯಾಸಿ ಆಗ್ಬೇಕು ಅಂತ 3ನೇ ಅಧ್ಯಾಯದಲ್ಲಿ ಹೇಳಿದಾಗ ಆಯ್ತು. 4ನೇ ಅಧ್ಯಾಯದಲ್ಲಿ ಯಜ್ಞ ರೂಪದ ಎಲ್ಲ ಕರ್ಮವು ಜ್ಞಾನದಲ್ಲಿ ಕೊನೆಗೊಳ್ಳುತ್ತದೆ ಎಂದು ಭಗವಂತನು ಅರ್ಜುನನಿಗೆ ಹೇಳಿದನು. ಇಲ್ಲೆಲ್ಲ ಕರ್ಮ ಮತ್ತು ಜ್ಞಾನದ ಮಿಶ್ರವಾದಂತಹ ಒಂದು ಇನ್ಸ್ಟ್ರಕ್ಷನ್ ಭಗವಂತ ಕೊಡ್ತಾ ಇರುವಾಗ ಖಂಡಿತವಾಗಿ ನನ್ನಂತವನಿಗೆ ಕನ್ಫ್ಯೂಷನ್ ಆಗಿ ಆಗ್ತದೆ. ಅರ್ಜುನನಿಗೆ ಕನ್ಫ್ಯೂಷನ್ ಆಗ್ಲಿಲ್ಲ, ಆದ್ರೆ ನನಗೆ ಕನ್ಫ್ಯೂಷನ್ ಆಗ್ತದಲ್ಲ, ಅದಕ್ಕೋಸ್ಕರ ಅರ್ಜುನ ನಮಗೆಲ್ಲ ಹೆಲ್ಪ್ ಆಗ್ಲಿ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಆದರೆ 4ನೇ ಅಧ್ಯಾಯದ ಅಂತ್ಯದಲ್ಲಿ ಭಗವಂತನು ಅರ್ಜುನನಿಗೆ ಪರಿಪೂರ್ಣ ಜ್ಞಾನದಲ್ಲಿ ನೆಲೆಗೊಂಡಿದ್ದು ಜಾಗೃತನಾಗಿ ಯುದ್ಧ ಮಾಡಬೇಕೆಂದು ಹೇಳಿದನು. ಈಗಾಗಲೇ ಭಗವಂತ ಕ್ಲೂ ಕೊಟ್ಟಿದ್ದಾನೆ ಯುದ್ಧ ಮಾಡಬೇಕು ಅಂತ ಹೇಳಿ, ಅಂದ್ರೆ ಕರ್ಮ ಮಾಡಬೇಕು ಅಂತ ಹೇಳಿ. ಆದ್ರೂ ಕೆಲವರಿಗೆ ಕನ್ಫ್ಯೂಷನ್ ಆಗಬಹುದು, ಯಾಕೆಂದ್ರೆ ಜ್ಞಾನದ ಬಗ್ಗೆ ಜಾಸ್ತಿ ಮಾತಾಡಿದ್ದಾರೆ. ಆದ ಕಾರಣ ಜ್ಞಾನವೇ ಮಾಡಬೇಕ ಏನೋ ಅಂತ ಹೇಳಿ ಕನ್ಫ್ಯೂಷನ್ ಆಗಬಹುದು ಅಂತ ಹೇಳುವುದಕ್ಕೆ ಇಲ್ಲಿ ಒಂದು ನಿರ್ಧಾರ ರೂಪದಲ್ಲಿ ಕೃಷ್ಣ ಹೇಳಿ ಅಂತ ಹೇಳಿ ಅರ್ಜುನ ಪ್ರಶ್ನೆ ಕೇಳ್ತಿದ್ದಾರೆ. ಹೀಗೆ ಕೃಷ್ಣನು ಏಕಕಾಲದಲ್ಲಿ ಭಕ್ತಿಪೂರ್ವಕವಾದ ಕರ್ಮದ ಮಹತ್ವವನ್ನು ಮತ್ತು ಜ್ಞಾನದ ನೆಲೆಯಲ್ಲಿ ಕರ್ಮವನ್ನು ಆಚರಿಸದೆ ಇರುವುದರ ಮಹತ್ವವನ್ನು ಒತ್ತಿ ಹೇಳಿದನು. ಹೀಗೆ ಎಲ್ಲ ಅಧ್ಯಾಯಗಳಲ್ಲಿ ಇಷ್ಟು ಹೇಳಿದ್ದಾರೆ. ಏನು? ಭಕ್ತಿಪೂರ್ವಕವಾದ ಕರ್ಮ ಮಾಡಬೇಕು ಅಂತ ಹೇಳಿ, ಆಮೇಲೆ ಕರ್ಮವನ್ನು ಬಿಟ್ಟು ಜ್ಞಾನವನ್ನ ಮುಂದುವರಿಸಬೇಕು ಅಂತ ಹೇಳಿ ಒತ್ತಿ ಒತ್ತಿ 2ರ ಮಹತ್ವವನ್ನು ಹೇಳುವಾಗ ಯಾವುದನ್ನು ತಗೊಳ್ಬೇಕು ಅಂತ ಹೇಳಿ ಗಲಿಬಿಲಿ. ಕೃಷ್ಣನ ಈ ಮಾತುಗಳಿಂದ ಅರ್ಜುನನು ಗಲಿಬಿಲಿಗೊಂಡದ್ದಲ್ಲದೆ ಅವನ ಸಂಕಲ್ಪ ಶಕ್ತಿಯೇ ಗೊಂದಲಕ್ಕೀಡಾಯಿತು. ಏನು ಸಂಕಲ್ಪ ಶಕ್ತಿ ಅಂತ ಹೇಳಿದ್ರೆ? ಸಂಕಲ್ಪ ಶಕ್ತಿ ಅಂದ್ರೆ ಏನು? ಯಾರಿಗಾದ್ರು? ಅರ್ಜುನ ಯುದ್ಧ ಭೂಮಿಯಲ್ಲಿ ಏನು ಮಾಡಬೇಕು, ಏನು ಸಂಕಲ್ಪ ತಗೊಳ್ಬೇಕು? ಆರ್ಯನಾದಂತಹ ಅರ್ಜುನ, ಸತ್ಪ್ರಜೆಯಾದಂತಹ ಅರ್ಜುನ ಯುದ್ಧ ಭೂಮಿಯಲ್ಲಿ ನಿಂತುಕೊಂಡು ಏನು ಸಂಕಲ್ಪ ತಗೊಳ್ಬೇಕು? ಯುದ್ಧ ಮಾಡಬೇಕು, ಯುದ್ಧ ಮಾಡಬೇಕು ಅಂತ ಹೇಳಿ. ಯಾವ ರೀತಿಯಲ್ಲಿ ಯುದ್ಧ ಮಾಡಬೇಕು ಅಂತ ಸಂಕಲ್ಪ ತಗೊಳ್ಬೇಕು? ಯಾವ ರೀತಿಯಲ್ಲಿ ಯುದ್ಧ? ಭಕ್ತನಾಗಿ ಅಲ್ಲ ನಾನು ಕೇಳ್ತಾ ಇರೋದು. ಈಗ ಒಬ್ಬ ಯೋಧ ಯುದ್ಧಕ್ಕೆ ಸನ್ನದ್ಧನಾಗಿದ್ದಾನೆ ಅಂದ್ರೆ ಅವನ ಸಂಕಲ್ಪ ಏನಿರ್ಬೇಕು? ಕರ್ಮಯೋಗದ ಮೂಲಕ. ಕರ್ಮ, ಕರೆಕ್ಟ್. ನನ್ನ ಅಥಾರಿಟಿ, ನನ್ನ ಸೇನಾಧಿಪತಿ ಏನು ಹೇಳ್ತಾನೆ, ನನ್ನ ಅಥಾರಿಟಿ ಭಾರತ ಸರ್ಕಾರ ಏನು ಹೇಳ್ತಾ ಉಂಟು, ಅದಕ್ಕೆ ಅಕಾರ್ಡಿಂಗ್ಲಿ ನಾನು ಯುದ್ಧ ಮಾಡ್ತೇನೆ. ಅದರ ಉದ್ದೇಶ ಏನು ಅಂತಂದ್ರೆ ಶತ್ರುವನ್ನ ಸಂಹಾರ ಮಾಡಿಯೇ ಮಾಡ್ತೇನೆ ಅಂತ ಹೇಳಿ ಸಂಕಲ್ಪ. ಹೇಗೆ ಆ ಸಂಕಲ್ಪ? ಶತ್ರುವನ್ನ ಸಂಹಾರ ಮಾಡ್ತೇನೆ ಅಂತ ಹೇಳಿ ಹೇಗೆ? ಅಥಾರಿಟಿ ಹೇಳಿದ ಹಾಗೆ, ನನಗೆ ಬೇಕಾದ ಹಾಗೆ ಅಲ್ಲ. ನನಗೆ ಬೇಕಾದ ಹಾಗೆ ಸೆಕೊಳ್ಳುವ ಸಂಕಲ್ಪವನ್ನು ಸಂಕಲ್ಪ ಅಂತ ಹೇಳುವುದೇ ಇಲ್ಲ. ಈ ಅಥಾರಿಟಿ ಬರೀ ಆಧ್ಯಾತ್ಮಿಕದಲ್ಲಿ ಅಲ್ಲ, ಭೌತಿಕದಲ್ಲಿ ಕೂಡ ಇದೆ. ಈಗ ಯಾರೋ ಒಬ್ಬ ಸೈನ್ಯದಲ್ಲಿ ಅವನಿಗೆ ಬೇಕಾದಾಗಿ ಯುದ್ಧ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಗ್ರೂಪ್ ಆಫ್ ಪೀಪಲ್ ಅದನ್ನ ಕಂಟ್ರೋಲ್ ಮಾಡೋರು ಇರ್ತಾರೆ. ಅದಕ್ಕೆ ಯಾರೇ ಇರ್ಲಿ, ಕ್ಯಾಪ್ಟನ್ ಇರ್ಲಿ, ಯಾರೇ ಇರ್ಲಿ, ಒಬ್ಬ ಅಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಸಂಕಲ್ಪ ಶಕ್ತಿ ಗೊಂದಲಕ್ಕೀಡಾಯಿತು ಅಂತ ಹೇಳಿದ್ರೆ ಭಗವಂತನನ್ನ ಅನುಸರಿಸಿ ಯುದ್ಧ ಮಾಡಬೇಕಾದ್ದು ಅರ್ಜುನನ ಕರ್ತವ್ಯ, ನೀವೆಲ್ಲ ಹೇಳಿದ ಹಾಗೆ. ಆದ್ರೆ ಅದನ್ನು ತಕೊಳ್ಳಿಕ್ಕೆ ಆಗ್ತಿಲ್ಲ. ಯಾಕೆ ಗೊತ್ತಾ ಅಂತ ಹೇಳಿದ್ರೆ, ಅರ್ಜುನನಿಗೆ ಕೃಷ್ಣ ಇಷ್ಟರವರೆಗೆ ಹೇಳಿದ್ರಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಜ್ಞಾನದ ಬಗ್ಗೆ ಜಾಸ್ತಿ ಅಳೆತ ಉಂಟು. ಈಗ ಜ್ಞಾನ ಮತ್ತು ಕರ್ಮಯೋಗ ಎರಡನ್ನು ಹೇಳಿರುವಾಗ ಜ್ಞಾನದ ಬಗ್ಗೆ ಜಾಸ್ತಿ ಹೇಳಿದ್ದಾರೆ. ಆಗ ಕನ್ಫ್ಯೂಷನ್ ಆಯ್ತು, ಏನಪ್ಪ ಇದು ಜ್ಞಾನದ ಬಗ್ಗೆ ಇಷ್ಟೆಲ್ಲ ಶ್ಲೋಕ ಉಂಟಲ್ಲ, ಎಲ್ಲೆಲ್ಲ ಉಂಟು? ಸಾಂಖ್ಯಯೋಗದಲ್ಲಿ ಉಂಟು, ಆಮೇಲೆ ಸ್ಥಿತಪ್ರಜ್ಞದಲ್ಲಿ ಉಂಟು, ಆಮೇಲೆ ಎಲ್ಲ ಕರ್ಮವನ್ನು ಬಿಡಬೇಕು ಅಂತ ಹೇಳಿದ್ರಲ್ಲಿ ಉಂಟು, ಆಮೇಲೆ ಇಲ್ಲಿ ಕೂಡ ಜ್ಞಾನದ ಬಗ್ಗೆ ಹೇಳಿದ್ದಾರೆ 4ನೇ ಅಧ್ಯಾಯದಲ್ಲಿ. ಜ್ಞಾನದ ಬಗ್ಗೆ ಜಾಸ್ತಿ ಹೇಳಿದ್ದಾರಲ್ಲ, ಏನ್ ಮಾಡೋದು ನಾನು ಅಂತೇಳಿ ಗಲಿಬಿಲಿ ಆಯ್ತು ಅರ್ಜುನನಿಗೆ. ಆ ಜ್ಞಾನ ತುಂಬಾ ಇಂಪಾರ್ಟೆಂಟು, ಆದ್ರೆ ಎಲ್ಲವನ್ನ ಬಿಡಬೇಕು ಅಂತ ಕೃಷ್ಣ ಹೇಳ್ತಿಲ್ಲಲ್ಲ, ಅದು ಅರ್ಥ ಆಗ್ತಿಲ್ಲ ನಮಗೆ. ಜ್ಞಾನ ಇಂಪಾರ್ಟೆಂಟ್ ಅಂತ ಅಲ್ಲ. ಜ್ಞಾನ ಯಾವುದಕ್ಕೆ ಇಂಪಾರ್ಟೆಂಟು? ಜ್ಞಾನವು ಕೃಷ್ಣನ ಕಡೆಗೆ ಹೋಗ್ಲಿಕ್ಕೆ ಇಂಪಾರ್ಟೆಂಟು. ಯುದ್ಧ ಮಾಡು ಅಂತ ಹೇಳುವುದನ್ನು ಆಕ್ಸೆಪ್ಟ್ ಮಾಡುವುದು ನಿಜವಾದ ಜ್ಞಾನ. ಯುದ್ಧ ಮಾಡುವುದಿಲ್ಲ ನಾನು,
ಯುದ್ಧವನ್ನ ಬಿಟ್ಟು ಹೊರಗೆ ಹೋಗ್ತೇನೆ ಅಂತ ಹೇಳಿದ್ರೆ ಅದಕ್ಕೆ ಈಗಾಗಲೇ ಭಗವಂತ ಹೇಳಿದ್ದಾರೆ ಅಜ್ಞಾನ ಅಂತ. ಅಜ್ಞ ಅಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ ಅಂತ ಹೇಳಿ ಕಳೆದ ಅಧ್ಯಾಯದಲ್ಲಿ ನಾವು ಓದಿದ್ದೇವೆ. ಅಜ್ಞ ಅಂತ ಹೇಳಿದ್ರೆ ಶಾಸ್ತ್ರದಲ್ಲಿ ನಂಬಿಕೆ ಇಲ್ಲ, ಗುರುವಿನಲ್ಲಿ ನಂಬಿಕೆ ಇಲ್ಲ, ಅಶ್ರದ್ಧಾನ ಅಪೌರುಷೇಯ ಗ್ರಂಥದಲ್ಲಿ ನಂಬಿಕೆ ಇಲ್ಲ, ಅಂತವರಿಗೆ ಏನಾಗ್ತದೆ, ಸಂಶಯ ಶುರು ಆಗ್ತದೆ. ಈ ರೀತಿಯಲ್ಲಿ ಸಂಶಯ ಅರ್ಜುನಿಗೆ ಬಂದಿದೆ ಅಂತ ಹೇಳಿದ್ರೆ ನಮಗೆಲ್ಲ ಈ ರೀತಿಯ ಸಂಶಯ ಬರಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಅರ್ಜುನ ತೋರಿಸಿಕೊಡ್ತಿದ್ದಾರೆ. ಆ ಸಂಶಯ ಬರಬಾರ್ದು, ನೇರವಾಗಿ ಕೃಷ್ಣನ ಸೇವೆ ನಡೆಯಬೇಕು ಅಂತ ಹೇಳುವ ಸಂಶಯವನ್ನು ನಿವಾರಣೆ ಮಾಡಲಿಕ್ಕೆ ಈ ಪ್ರಶ್ನೆ ಅರ್ಜುನನದ್ದು. ಜ್ಞಾನದ ನೆಲೆಯಲ್ಲಿ ನಿಂತು ತ್ಯಾಗ ಮಾಡುವುದು ಎಂದರೆ ಎಲ್ಲ ಬಗೆಯ ಇಂದ್ರಿಯ ಕಾರ್ಯಗಳನ್ನು ನಿಲ್ಲಿಸಿ ಬಿಡುವುದು ಎಂದು ಅರ್ಜುನ ಅರ್ಥ ಮಾಡಿಕೊಂಡ, ತಪ್ಪಾಗಿ ಅರ್ಥ ಮಾಡಿಕೊಂಡ. ಅಂದ್ರೆ ಜ್ಞಾನ ಮಾರ್ಗದಲ್ಲಿ ಇಂದ್ರಿಯವನ್ನ ಸಂಪೂರ್ಣ ನಿಗ್ರಹ ಮಾಡಿ ಎಲ್ಲ ಕರ್ಮ ಬಂಧನದಿಂದ ಹೊರಗೆ ಬರುವುದು ಅಂತ ಹೇಳಿ ಅರ್ಜುನನ ಭಾವನೆ ಆಗಿತ್ತು. ಆದರೆ ಭಕ್ತಿ ಸೇವೆಯಲ್ಲಿ ಇರುವಾತ ಕಾರ್ಯ ಮಾಡುವಾಗ ಅದು ನಿಷ್ಕ್ರಿಯ ಹೇಗಾಗುತ್ತದೆ? ಭಕ್ತಿ ಸೇವೆಯಲ್ಲಿರುವಾಗ ಕಾರ್ಯ ಮಾಡುವಾಗ ಅದು ನಿಷ್ಕ್ರಿಯ ಹೇಗಾಗ್ತದೆ? ಅಲ್ಲಿ ಆಕ್ಟಿವಿಟಿ ನಡೀತಾ ಉಂಟಲ್ಲ, ಆದರೆ ಎಫೆಕ್ಟ್ ನಿಷ್ಕ್ರಿಯ, ಆದರೆ ಪ್ರೊಸೆಸ್ ನಿಷ್ಕ್ರಿಯ ಅಲ್ಲ. ಈಗ ನಾನು ಏನೋ ಅಡಿಗೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅಡಿಗೆ ನಡೀತಾ ಉಂಟಲ್ಲ, ಅದು ಅಡಿಗೆ ನಡೀತಾ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಾ? ಅಡಿಗೆ ಮಾಡಿದ ಮೇಲೆ ಕೃಷ್ಣನಿಗೆ ಅರ್ಪಿಸಿ ಸೇವನೆ ಮಾಡಿದ ಪ್ರಸಾದದಲ್ಲಿ ಔಟ್ಪುಟ್ ನಿಷ್ಕ್ರಿಯ ಅಂತ ಹೇಳಿದ್ರೆ ಕರ್ಮ ಬಂಧನ ಇಲ್ಲ, ಆದರೆ ಭಕ್ತಿಯ ಮುಂದೆ ನಡೀತಾ ಉಂಟು ಅಂತ ಹೇಳಿ ಅರ್ಥ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳಬಹುದು. ಜ್ಞಾನಪೂರ್ವಕವಾದ ತ್ಯಾಗವೆಂದರೆ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ನಿಲ್ಲಿಸಿ ಬಿಡುವುದು ಎಂದು ಅರ್ಜುನನಿಗೆ ತೋರಿತು. ಏಕೆಂದರೆ ಕರ್ಮ ಮತ್ತು ಸನ್ಯಾಸಗಳು ಒಂದಕ್ಕೊಂದು ಹೊಂದುವುದಿಲ್ಲ. ಸನ್ಯಾಸ ಅಂತ ಹೇಳಿದ್ರೆ ಬಿಡುವುದು ಕರ್ಮವನ್ನ, ಕರ್ಮ ಅಂತ ಹೇಳಿದ್ರೆ ಕೆಲಸ ಮಾಡುವುದು. ಅದು ಎರಡು ಒಟ್ಟಿಗೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಕರ್ಮ ಮತ್ತು ಸನ್ಯಾಸ ಎರಡು ಒಟ್ಟಿಗೆ ಹೋಗ್ಲಿಕ್ಕೆ ಹೇಗೆ ಸಾಧ್ಯ? ಆದರೆ ಸಂಪೂರ್ಣವಾದ ಜ್ಞಾನದಲ್ಲಿ ಮಾಡುವ ಕರ್ಮವು ಪ್ರತಿಕ್ರಿಯೆಯನ್ನು ಉಂಟು ಮಾಡುವುದಿಲ್ಲ. ಈ ಜ್ಞಾನವೇ ಭಕ್ತಿ. ಇಲ್ಲಿ ಹೇಳಿರುವಂತಹ ಜ್ಞಾನ ಭಕ್ತಿ. ಅಲ್ಲಿ ಪ್ರತಿಕ್ರಿಯೆ ಇಲ್ಲ, ಎಫೆಕ್ಟ್ ಇಲ್ಲ. ರಿಸಲ್ಟ್ ಏನು? ರಿಸಲ್ಟ್ ಪುನಃ ಭಕ್ತಿ ಸೇವೆಯೇ. ಆದುದರಿಂದ ಅದು ಅಕರ್ಮದಂತೆಯೇ, ಕರ್ಮ ಮಾಡದಂತೆಯೇ. ಅದಕ್ಕೋಸ್ಕರ ಈ ಸನ್ಯಾಸ ಅಂತ ಹೇಳುವಂಥದ್ದು ಭಕ್ತಿಯಲ್ಲಿ ಸ್ಪೆಷಲ್ಲು. ನಾವೆಲ್ಲರೂ ಆ ನಿಟ್ಟಿನಲ್ಲಿ ಸನ್ಯಾಸಿಗಳು. ನಾವೆಲ್ಲರೂ ಈ ನಿಟ್ಟಿನಲ್ಲಿ ಸನ್ಯಾಸಿಗಳು. ಅರ್ಥ ಏನು? ಸ ಅಂತ ಹೇಳಿದ್ರೆ ಏನು? ನ್ಯಾಸ ಅಂತ ಹೇಳಿದ್ರೆ ಏನು? ಸ ಅಂದ್ರೆ ಏನು? ನ್ಯಾಸ ಅಂತ ಹೇಳಿದ್ರೇನು? ಸಮ್ಯಕ್ ನ್ಯಾಸ ಅಂತ ಹೇಳ್ತಾರೆ. ನ್ಯಾಸ ಅಂತ ಹೇಳಿದ್ರೇನು? ಯಾರಿಗಾದ್ರೂ ಗೊತ್ತಾ? ನ್ಯಾಸ ಅಂತ ಹೇಳಿದ್ರೇನು? ಚಿಂತಿಸಿ. ನ್ಯಾಸ ಕೇಳಿದ್ದೀರಾ ಯಾರಾದ್ರೂ ನ್ಯಾಸ ಅಂತ ಹೇಳಿ? ಅಂಗನ್ಯಾಸ ಅಂತ ಕೇಳಿದ್ದೀರಾ ಯಾರಾದ್ರೂ? ಕರನ್ಯಾಸ ಅಂತ ಕೇಳಿದ್ದೀರಾ? ಯಾರು ಕೇಳಲಿಲ್ಲ? ಸಂಧ್ಯಾ ವಂದನೆ ಮಾಡುವವರು ಯಾರಾದ್ರೂ ಇದ್ದಾರಾ? ಬ್ರಾಹ್ಮಣ ದೀಕ್ಷೆ ಪಡೆದವರು, ಇಲ್ಲ ಅಂದ್ರೆ ಹಿಂದೆ ಯಾರಾದ್ರೂ ಆ ರೀತಿ ಮಾಡಿದವರು ಇದ್ರೆ ಅವರಿಗೆ ಗೊತ್ತಿರ್ತದೆ. ಕರನ್ಯಾಸ, ಅಂಗನ್ಯಾಸ ಅಂತ ಹೇಳ್ತಾರೆ. ಏನೇ ಇರಲಿ, ನ್ಯಾಸ ಅಂತ ಹೇಳುವ ಪದದ ಅರ್ಥ ಏನು ಅಂತ ಹೇಳಿದ್ರೆ ಸ್ಥಾಪನೆ ಮಾಡುವುದು. ಸ್ಥಾಪಿಸುವುದು. ಏನನ್ನ ಸ್ಥಾಪಿಸುವುದು? ನಮ್ಮ ಎಲ್ಲಾ ಯೋಚನೆಗಳನ್ನ ಒಂದೇ ಕಡೆ, ಅದಕ್ಕೆ ಸಮ್ಯಕ್ ಅಂತ ಹೇಳುದು. ಸಮ್ಯಕ್ ರೂಪೇಣ ಸ್ಥಾಪಯತಿ. ಯಾವುದನ್ನ ಸ್ಥಾಪನೆ ಮಾಡುವಂಥದ್ದು? ನಮ್ಮ ಚಿಂತನೆಗಳನ್ನು ಒಂದೇ ಕಡೆ ಸ್ಥಾಪನೆ ಮಾಡುವುದು. ಅದು ಎಲ್ಲಿ ಸ್ಥಾಪನೆ ಮಾಡುವುದು? ಅದು ಕೃಷ್ಣ ಹೊರತಾಗಿ ಬೇರೆ ಯಾರೂ ಇಲ್ಲ ನನಗೆ ಅಂತ ತೆಕ್ಕೊಂಡವನು ನಿಜವಾಗ ಸನ್ಯಾಸಿ. ನಾವೆಲ್ಲ ನೋಡ್ಲಿಕ್ಕೆ ಬೇರೆ ಬೇರೆ ಕೆಲಸಗಳು ಮಾಡಿದ್ರೆ ಕೂಡ, ನಾವೆಲ್ಲರೂ ಬೇರೆ ಬೇರೆ ಕೆಲಸದಲ್ಲಿ ಬೇರೆ ಬೇರೆ ಜವಾಬ್ದಾರಿ ಇದ್ರೂ ಕೂಡ ನಮ್ಮ ಹೃದಯದಲ್ಲಿ ನನಗೆ ಕೃಷ್ಣನನ್ನು ಹೊರತಾಗಿ ಬೇರೆ ಯಾರಿಲ್ಲ ಅಂದ್ರೆ, ಕೃಷ್ಣ ಮತ್ತು ಕೃಷ್ಣನಿಗೆ ಸಂಬಂಧಪಟ್ಟ ಯಾರೇ ಆಗಿರಲಿ ಅವರ ಹೊರತಾಗಿ ಬೇರೆ ಯಾವುದೂ ಇಲ್ಲ ನನಗೆ ಅಂತ ಹೇಳಿದವು ನಾವೆಲ್ಲರೂ ಸನ್ಯಾಸಿಗಳು. ಆದ ಕಾರಣ ಈ ರೀತಿಯ ಜ್ಞಾನ ನಮಗಿರ್ಬೇಕು. ಅದರ ಹೊರತಾಗಿ ಯಾವುದು ಕೆಲಸ ಮಾಡುವುದಿಲ್ಲ, ನನಗೆ ಏನು ಬೇಡ, ನಾನು ಕೂತು ಧ್ಯಾನ ಮಾತ್ರ ಮಾಡ್ತೇನೆ. ಅದೆಷ್ಟೊತ್ತು ಮಾಡ್ಲಿಕ್ಕೆ ಸಾಧ್ಯ? ಧ್ಯಾನದ ಭಂಗಿಯಲ್ಲಿ ಕುಳಿತುಕೊಂಡು ಎಷ್ಟೊತ್ತು ಮಾಡ್ಲಿಕ್ಕೆ ಸಾಧ್ಯ? ಒಂದು ನಿಮಿಷ ಕೂಡ ಸಾಧ್ಯ ಇಲ್ಲ. ಅಕಸ್ಮಾತ್ ಯಾರಾದ್ರೂ ಮಾಡಿ ಅಭ್ಯಾಸ ಇದ್ದವ 1 ಗಂಟೆ ಮಾಡ್ತಾನೆ. ಆದ್ರೆ 1 ಗಂಟೆ ಮಾಡಿದ್ರಲ್ಲಿ ಕೃಷ್ಣನ ಪ್ರಜ್ಞೆ ಬೆಳಿಲಿಕ್ಕೆ ಸಾಧ್ಯವಾ? ಅಥವಾ ಸಂಪೂರ್ಣವಾಗಿ
ಮುಕ್ತಿ ಪಡಿಲಿಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ಯಾಕಂದ್ರೆ ಎಷ್ಟು ಸಮಯ ಮಾಡ್ತಿದ್ದೇವೆ ನಾವು? 1 ಗಂಟೆ. ಇಡೀ ಜನ್ಮದ ಲೆಕ್ಕ ಹಾಕಿದ್ರೆ ಎಷ್ಟು ಎಷ್ಟು ಗಂಟೆ ಮಾಡ್ತಿದ್ದೇವೆ? 50 ವರ್ಷ ಬದುಕ್ತಾ ಇದ್ದಾನೆ ಅಂತ ಹೇಳಿ ಪ್ರತಿದಿನ 1 ಗಂಟೆ ಅಂದ್ರೆ ವರ್ಷಕ್ಕೆ 365 ಗಂಟೆ ಅಷ್ಟೇ. 500 ಗಂಟೆ ಅಂತ ಇಟ್ಟುಕೊಳ್ಳುವ. 5 5 25, 25 ಅಂದ್ರೆ 25,000, 2,500, ಎಷ್ಟೋ ಗಂಟೆಗಳು. ಅಷ್ಟು ಗಂಟೆ ಎಲ್ಲಿ ಸಾಕು? 24 ಗಂಟೆಗಳು ಕೂಡ ಮಾಡಬೇಕು ಅಂತ ಹೇಳುದು ಆಧ್ಯಾತ್ಮಿಕ. ಅರ್ಧ ಗಂಟೆ 1 ಗಂಟೆ ಅಲ್ಲ. ಆದ ಕಾರಣ ನಮಗೆಲ್ರಿಗೂ ಭಕ್ತಿಯೊಂದೇ ಸಾಕು, ಭಕ್ತಿಯೊಂದೇ ಸಾಧ್ಯ. ಯಾಕೆಂತ ಹೇಳಿದ್ರೆ ಭಕ್ತಿಯಲ್ಲಿ ಇನ್ನೊಂದು ವಿಚಾರ, ಭಕ್ತಿಯಲ್ಲಿ ಸಾಧನ ಮತ್ತು ಸಾಧ್ಯ ಎರಡು ಒಂದೇ. ಸಾಧನ ಅಂದ್ರೆ ಏನು? ಸಾಧನ ಅಂದ್ರೆ ಏನು? ಬೇರೆ ಯಾವುದೇ ಯೋಗ ಮಾರ್ಗದಲ್ಲಿ ಸಾಧನ ಮತ್ತು ಸಾಧ್ಯ ಒಂದೇ ಅಲ್ಲ. ಭಕ್ತಿ ಯೋಗದಲ್ಲಿ ಸಾಧನ ಮತ್ತು ಸಾಧ್ಯ ಒಂದೇ. ಸಾಧನ ಅಂದ್ರೆ ಏನು? ಪ್ರಯತ್ನ. ಹಾ, ಪ್ರಯತ್ನ ಪ್ರಭುಜಿ. ಸಾಧನೆ ಅಂದ್ರೆ ಪ್ರಯತ್ನ. ಸಾಧ್ಯ ಅಂದ್ರೆ ಏನು? ಅದೊಂದು ವಿಶ್ವಾಸ, ಹೇಳಿ. ಆತ್ಮವಿಶ್ವಾಸ. ಮಾಡುತ್ತೇನೆ ಎಂಬ ಆತ್ಮ ಸಾಧ್ಯ ಅಲ್ಲ. ಸಾಧನ ಅಂತ ಹೇಳಿದ್ರೆ ನೀವು ಹೇಳಿದ ಹಾಗೆ ಮಾಡುವ ಪ್ರೊಸೆಸ್. ಸಾಧ್ಯ ಅಂದ್ರೆ ಪಾಸಿಬಿಲಿಟಿ ಪ್ರಭುಜಿ. ಆ ಪ್ರೊಸೆಸ್ ಮಾಡುವಾಗ ಸಿಗುವ ರಿಸಲ್ಟ್. ಈ ಭಕ್ತಿ ಯೋಗದಲ್ಲಿ ಪ್ರೊಸೆಸ್ ರಿಸಲ್ಟ್ ಸೇಮ್ ಸೇಮ್. ಉದಾಹರಣೆ, ನಿನ್ನೆ ನಾವು ಡಿಸ್ಕಷನ್ ಮಾಡಿದ್ದೇವೆ. ನವವಿಧ ಭಕ್ತಿಗೆ ಯಾರ್ಯಾರು ಆಚಾರ್ಯರು ಅಂತ ಹೇಳಿ ಡಿಸ್ಕಷನ್ ಮಾಡಿದ್ದೇವೆ. ಈ ನವವಿಧ ಭಕ್ತಿಗಳು ನಾವು ಇಲ್ಲೂ ಮಾಡ್ತೇವೆ, ಅಲ್ಲೂ ಮಾಡ್ತೇವೆ. ಇಲ್ಲಿ ಜಪ ಮಾಡಿದ್ದು ನಾವು ಗೋಲೋಕಕ್ಕೆ ತಲುಪಿದ ಮೇಲೆ ಜಪ ಮಾಡ್ಲಿಕ್ಕಿಲ್ವಾ? ನಿರಂತರ ನಡೀತದೆ. ಇಲ್ಲಿಗ ನಮಗೆ ಫೋರ್ಸ್ಫುಲ್ ಅಂತ ಅನ್ನಿಸ್ತದೆ. ಯಾವಾಗ ಅದು ನಿರಂತರ ನಡೀತದೆ ಅದು ನಿಲ್ಲಿಕ್ಕೆ ಇಲ್ಲ. ಅದಕ್ಕೆ ಅದು ನಿತ್ಯ ಅಂತ ಹೇಳುವಂಥದ್ದು. ನಿತ್ಯ. ನಿತ್ಯ ಅಂದ್ರೆ ಏನು? ನಿಲ್ಲಿಸ್ಲಿಕ್ಕೆ ಇಲ್ಲ ಅದು. ಯಾವುದೆಲ್ಲ? ಶ್ರವಣ, ಕೀರ್ತನ, ಸ್ಮರಣ, ಅರ್ಚನ, ವಂದನ, ದಾಸ್ಯ, ಆತ್ಮನಿವೇದನ, ಇದೆಲ್ಲ ಉಂಟಲ್ಲ, ಇದೆಲ್ಲ ಬೇಸಿಕ್ 9 ತುಂಬಾ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಅದಕ್ಕೆ ಕೊರಲರಿ ಅಂದ್ರೆ ಅದಕ್ಕೆ ಜೊತೆಯಲ್ಲಿ ತುಂಬಾ ಇದೆ. ಅದು ಒಂದೆರಡಲ್ಲ, ಅಷ್ಟು ವಿಧ ವಿಧವಾದಂತಹ ಕರ್ಮಗಳು ಭಕ್ತಿಯಲ್ಲಿವೆ. ವಿಧ ವಿಧವಾದಂತ ಆಕ್ಟಿವಿಟಿಗಳು ಭಕ್ತಿಯಲ್ಲಿವೆ. ಗೋಲೋಕ ವೃಂದಾವನಕ್ಕೆ ಹೋದ್ರೆ ಶಾಸ್ತ್ರ ಹೇಳುತ್ತೆ ಅಲ್ಲಿ ವೆರೈಟೀಸ್ ಒಂದೆರಡಲ್ಲ, ಎಷ್ಟು ಕೂಡ. ಈಗ ನಮಗೆ ಜಾತ್ರೆ ಅಂತ ಹೇಳಿದ್ರೆ ಖುಷಿ ಅಲ್ವಾ? ಯಾರಿಗಾದ್ರೂ ಖುಷಿ ಇಲ್ಲ ಅಂತ ಉಂಟಾ? ಯಾಕೆ ಖುಷಿ? ಜಾತ್ರೆ ಊರಿನಲ್ಲಿ ಯಾವುದೋ ಒಂದು ಜಾತ್ರೆ ನಡೀತಾ ಇದ್ರೆ ಯಾಕೆ ಖುಷಿ? ಶಕ್ತಿ ಇದ್ದವನಿಗಂತೂ ಖುಷಿ, ಪ್ರಾಯ ಆದವರಿಗೂ ಖುಷಿ. ಯಾಕೆ ಖುಷಿ ಹೇಳಿ? ಜಾತ್ರೆ ಯಾಕೆ ಖುಷಿ? ಎಲ್ಲ ತರ ವಸ್ತುಗಳು ಎಲ್ಲ ಇರುತ್ತೆ. ಕರೆಕ್ಟ್. ಎಲ್ಲೆಲ್ಲಿಲ್ಲೋ ಅಂಗಡಿ ಇಟ್ಕೊಳ್ಳಿಕ್ಕೆ ಬರ್ತಾರೆ. ದಾರಿ ತುಂಬಾ ಅಂಗಡಿಗಳು, ಬೇರೆ ಬೇರೆ ಬುಗ್ಗೆ, ಬೆಲೂನು, ಆಟಿಕೆಗಳು, ಅದು ಚರ್ಮುರಿ ಗಿರ್ಮಿರಿ ಎಲ್ಲ ಇರ್ತದೆ. ಹಾ, ನೋಡುವಾಗ ನಾಲಿಗೆ ಹೋಗಿ ಅಲ್ಲಿ ತಿಂದು ಬರ್ತದೆ. ಬೇರೆ ಬೇರೆ ಐಟಮ್ಸ್ ಇರ್ತದೆ. ಅದನ್ನು ಹೋಗುದು ಅಂತ ಹೇಳಿದ್ರೆ ಖುಷಿ, ನೋಡುದು ಅಂತ ಖುಷಿ. ಅದೇ ಕಾನ್ಸೆಪ್ಟ್ ಮಾಲ್ಗಳು ಕೂಡ ಅಲ್ವಾ? ಈ ಸೂಪರ್ ಮಾರ್ಕೆಟ್ ಮಾಲ್ಗಳು ಏನು ವಿಧ ವಿಧ ಇಟ್ಟಿರ್ತವೆ. ಆದ ಕಾರಣ ಈ ವೈವಿಧ್ಯತೆ ಆತ್ಮಕ್ಕೆ ಬೇಕು. ಅದು ನಿಜವಾದ ವೈವಿಧ್ಯತೆ ಭಗವಂತನಿಗೆ ಸೇರುವಾಗ ಮಾತ್ರ ಆಗ್ತದೆ. ಭಗವಂತನಲ್ಲಿ ನಾವು ಸೇವೆ ಮಾಡುವಾಗ ಮಾತ್ರ ಆಗ್ತದೆ. ಅದು ನಮಗೆ ಸಿಗುವುದು ಎಲ್ಲಿ ಅಂತ ಹೇಳಿದ್ರೆ ಭಗವಂತನ ಧಾಮದಲ್ಲಿ. ಇಲ್ಲಿ ಅದು ಸಾಧ್ಯವೇ ಇಲ್ಲ ಅಷ್ಟು ಸಿಗ್ಲಿಕ್ಕೆ. ಇಲ್ಲಿ ಸಿಕ್ಕಿದ್ರೆ ಎಲ್ಲ ಮಟೀರಿಯಲ್, ಅದಕ್ಕೆ ಬ್ಯಾಕ್ಗ್ರೌಂಡ್ ಮಟೀರಿಯಲ್, ಭೌತಿಕವಾದ ಬ್ಯಾಕ್ಗ್ರೌಂಡ್. ಈಗ ಜಾತ್ರೆಯಲ್ಲಿ ಹೋಗಿ ತಿಂದು ಬಂದವ ಆಮೇಲೆ ಬಂದು ಹೋಗುದು ಎಲ್ಲಿ ಗೊತ್ತು ನಮಗೆ? ಖುಷಿ ಉಂಟಾ? ಕಷ್ಟ. ಮನೆಯಲ್ಲಿ ತಿಂದ ಅಡಿಗೆ ಬೆಸ್ಟ್ ಇತ್ತು, ಯಾಕಾದ್ರೂ ಅಲ್ಲಿ ಹೋಗಿ ತಿನ್ನ. ಅದೆಂತದೇ ಆಗ್ಲಿ, ನೀರುಳ್ಳಿ ಬೆಳ್ಳುಳ್ಳಿ ಇಲ್ಲದ ಹೋಟ್ಲಿಗೆ ಹೋಗ್ಲಿ ನಾವು. ಯಾರಾದ್ರೂ ಈಗ ನೀರುಳ್ಳಿ ಬೆಳ್ಳುಳ್ಳಿ ಇಲ್ಲದ ಹೋಟ್ಲಿಗೆ ಹೋಗಿದ್ರೆ ಅಲ್ಲಿ ಸಹ ಸಿಗುದು ಹೊಟ್ಟೆ ಹಾಳು ಮಾಡುವುದೇ ಅಲ್ವಾ? ಯಾರಾದ್ರೂ ಒಪ್ಪುತ್ತೀರಾ? ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಾ? ಅದು ಎಷ್ಟೇ ದೊಡ್ಡ ಹೋಟ್ಲ್ ಆಗಿರ್ಲಿ, ಎಷ್ಟೇ ಕ್ಲೀನ್ ಅಂತ ಹೇಳ್ಕೊಳ್ಳಿ, ಆದ್ರೆ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಸಂಬಂಧಿಗಳು ಯಾರೋ ಒಬ್ರು ಮಾಡಿದಂತ ಅಡಿಗೆ ಆಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಮಗೆಲ್ಲರಿಗೂ ಗೊತ್ತಿರಬೇಕು, ನಮ್ಮ ಅಪ್ಪ ಅಮ್ಮ ಮಾಡಿದ ಅಡಿಗೆ
ಅದರಲ್ಲಿ ಇರುವ ವೆರೈಟಿ ತುಂಬ ಇದೆ, ಅದನ್ನು ನಾವು ನೋಡ್ಬೇಕಷ್ಟೇ. ಆ ವೆರೈಟಿ ಎಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ, ನಿಜವಾದ ವೆರೈಟಿ ನಮಗೆ ಹೊಟ್ಟೆ ಹಾಳು ಮಾಡದಂತ ವೆರೈಟಿ ಸಿಗುದು ಎಲ್ಲಿ? ನಮ್ಮ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ನಿಜವಾಗಿ ಇರುವಂತದ್ದು ಗೋಲೋಕದಲ್ಲಿ. ಅಲ್ಲಿ ಇರುವುದು ನಮ್ಮನೆ, ಇಲ್ಲಿರುವುದು ಸುಮ್ಮನೆ, ಹಾಗೇನು ಹಾಡಿ ಆಚಾರ್ಯರು ಹೇಳಿದಾರಲ್ಲ. ಹೌದು ಪ್ರಭು. ಆದ ಕಾರಣ ನಿಜವಾದ ನಮ್ಮ ಮನೆ ಅಲ್ಲಿ. ಆ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಮಗೆ ಈ ರೀತಿಯ ಜ್ಞಾನ ಬೇಕು. ಯಾವುದು ಅಂತ ಹೇಳಿದ್ರೆ, ನಾವು ನಿಜವಾದ ಸನ್ಯಾಸಿಗಳಾಗಬೇಕು. ನಾವು ಸನ್ಯಾಸಿಗಳಾಗ್ತಾ, ಸನ್ಯಾಸ ಅಂತ ಹೇಳಿದ್ರೆ ಕೃಷ್ಣನೊಬ್ಬನೇ ನನಗೆ, ಬೇರೆ ಯಾರು ಇಲ್ಲ. ಅವನಿಗೆ ಬೇಕಾಗಿ ಎಲ್ಲ ಕಾರ್ಯ, ನಾನು ಏನೇನು ಮಾಡ್ತಿದ್ದೇನೆ ಅವನ ಕಡೆಗೆ ಹೋಗ್ಲಿಕ್ಕೆ ನನಗೆ ಆ ಪ್ರೀತಿ ದೊರಕಬೇಕು. ಆ ದೃಷ್ಟಿಕೋನದಿಂದ ಮಾತ್ರ ನಾನು ಕೆಲಸ ಮಾಡ್ತೇನೆ. ಅವನಿಗಿಂದ ದೂರ ಹೋಗುವಂತ ಯಾವ ಕೆಲಸವೂ ಮಾಡೋದಿಲ್ಲ ಅಂತ ಹೇಳಿ ನಾವೆಲ್ಲರೂ ಪಣ ತೊಡಬೇಕು. ಖಂಡಿತವಾಗಿ ಆ ರೀತಿಯ ಪಣ ತೊಟ್ಟರೆ ಏನಾಗ್ತದೆ ಅಂತ ಹೇಳಿದ್ರೆ, ನಿಧಾನವಾಗಿ ಬದಲಾವಣೆ ಸಾಧ್ಯ, ಖಂಡಿತವಾಗಿ ಸಾಧ್ಯ. ಅದರಲ್ಲಿ ಏನು ಸಂಶಯ ಇಲ್ಲ. ಯಾಕಂದ್ರೆ ಆಚಾರ್ಯರ ವಚನ ಇದು, ನಾವೆಲ್ಲ ಅವರನ್ನ ಫಾಲೋ ಮಾಡ್ತಿದ್ದೇವೆ. ಇವತ್ತು ಒಂದೇ ಶ್ಲೋಕ ಡಿಸ್ಕಷನ್ ಮಾಡೋಣ, ನಾಳೆ ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಏನಾದ್ರು ಪ್ರಶ್ನೆ ಇದ್ರೆ 5 ನಿಮಿಷ ಚರ್ಚೆ ಮಾಡೋಣ. ಯಾಕೆಂದ್ರೆ 12 ಗಂಟೆ ತನಕ ಉಪವಾಸ ಇದೆ, ಆಮೇಲೆ ಅಡಿಗೆ ಮಾಡಬೇಕು, ಎಲ್ಲ ಮಾಡಬೇಕಾಗತ್ತೆ ಹೆಚ್ಚಿನವರಿಗೆ. ಅದ ಕಾರಣ. ಹರೇ ಕೃಷ್ಣ.